ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಿನ್ನೆ ನಾವು ಚೆನ್ನಾಪುರಕ್ಕೆ ಬಂದ್ವಿ, ಕಾರ್ಯಕ್ರಮ ಮಾಡಿದ್ವಿ. ಸೊ ನಮ್ ಕಾರ್ಯಕ್ರಮ ನೀವೆಲ್ಲ ನೋಡಿದ್ರಿ. ಆಕ್ಚುಲಿ ನಿನ್ನೆ ಅದಕ್ಕಿಂತ ಮುಂಚೆ ನಾನು ಲೈವ್ ಬಂದಿದ್ದೆ. ಸೊ ಒಬ್ರು ಅಪ್ಪಾಜಿ ಅವ್ರ ಜೊತೆಲಿ ನಾನು ಹಾಡಾಡ್ದೆ. ಆ ಅಪ್ಪಾಜಿ ಯಾರು ಅಂತ ನಾನು ನಿನ್ನೆ ಪರಿಚಯ ಮಾಡಿಸ್ಕೊಟ್ಟಿಲ್ಲ. ಇವತ್ತು ಅವ್ರ ಜೊತೆಲಿ ಒಂದು ಸಣ್ಣದಾಗಿ ಒಂದು ಮಾತುಕತೆ, ಒಂದು ಅವರ ಜೊತೆಯಲ್ಲಿ ಅವರ ಒಂದು ಒಡನಾಟನ ಹಂಚ್ಕೊಳ್ಳೋಣ ಅಂತ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವೀಗ ಚೆನ್ನಾಪುರಕ್ಕೆ ಬಂದಿದ್ದೀವಿ, ಹುಬ್ಬಳ್ಳಿಯಿಂದ ಒಂದು 20 ಕಿಲೋಮೀಟರ್ ದೂರ. ಸೊ ಅಪ್ಪಾಜಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅಪ್ಪಾಜಿ ನಮ್ಮ ಹೆಸರು ದೇವಪ್ಪ. ಓ ದೇವಪ್ಪ ಅಂದ್ರೆ ನೀವು ದೇವರ ಮಗನ? ಓಕೆ. ನಿಮ್ಗೆ ಅಣ್ಣ ತಮ್ಮಂದ್ರು? ಇಬ್ರು ಅಣ್ಣ ತಮ್ಮಂದ್ರು. ಅಕ್ಕ ತಂಗಿಯರು? ಒಬ್ಬಕ್ಕಿದ್ದಲ್ಲಿ ತೀರ್ಕೊಂಡ್ರೆ. ನೀವು ತುಂಬಾ ದೊಡ್ಡ ಗಾಯಕರು ಅಂತ ಕೇಳ್ಪಟ್ಟೆ, ನಿಜನಾ? ಹೌದ್ರಿ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಹಾಡು ಹೇಳ್ತಾ ಇದ್ರ? ನಾವು ಸುಮಾರು ಈಗ 98 ಇದು ಒಟ್ಟು 96 95 ನೋಡ್ರಿ ಅವಾಗಿಂದ ಹಾಡ್ತಾ ಇದ್ರ? ನಿಮ್ಗೆ ಹಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತಾ? ಹೇಗಂತ? ಖುಷಿ ಆಗತ್ತ. ನಿಮ್ಗೆ ಎಲ್ಲಾ ತರ ಹಾಡುಗಳು ಬರುತ್ತಾ? ಬರ್ತಾವ್ರಿ. ಯಾವ ಹಾಡು? ತುಂಬಾ ಕೆಲವೊಂದು ಹಾಡು ಬರ್ತಾವ್ರಿ, ಕೆಲವೊಂದು ಬರ್ಬೋದು. ಯಾವ ಹಾಡು? ಆದ್ರೆ ನಮ್ಗ ಭಜನೆ ಪದ ಇಷ್ಟ ರೀ ಬಾಳ. ದೇವ್ರ ಭಕ್ತಿ ಗೀತೆ ಇಂಥವು ನಾವು ಹಂಗ ಇವು ಅಂತ ಹೊರಸು ನಾವು ಹಂಗೆ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದ್ ಯಾವ್ದಾದ್ರು ಹಾಡು ಹಾಡಕ್ ಇಷ್ಟಪಡ್ತೀರಾ? ಆಯ್ತ್ರಿ. ನೀವ್ ಅವಾಗ್ಲೇ ಒಂದ್ ಯಾವ್ದೋ ಹಾಡು ಹೇಳಿದ್ರಲ್ಲ, ಯಾವ್ದದು? ದಾನ ಧರ್ಮ ಕೊಡ. ನೋಡಿ, ನನಗ್ ಮರ್ತೋದ್ರು, ಅಪ್ಪಾಜಿ ಅವ್ರು ಮರ್ತಿಲ್ಲ. ಅದೊಂದು ಹಾಡು ಹಾಡಕ್ ಆಗುತ್ತಾ? ನಮ್ಮ ಪ್ರೇಕ್ಷಕರು ನೋಡ್ತಾ ಇದಾರೆ. ದಾನ ಧರ್ಮ ಗುಣವಂದಿಡಿ, ಹರುಷದಿಂದ ನಲಿದಾಡಿ, ಜಂಗಮ ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಸಾಧು ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಹರ ಬಂದ ಭಿಕ್ಷವ ಬೇಡಿ, ಶರಿಯಂಬಲಿ ಕೊಡಲಿಲ್ಲ ಮಾಡಿ, ಹರ ಬಂದ ಭಿಕ್ಷವ ಬೇಡಿ, ಶರಿಯಂಬಲಿ ಕೊಡಲಿಲ್ಲ ಮಾಡಿ, ಉಣಲಾರದ ಲಿಂಗು ನೋಡಿ, ಬಿದ್ದ ಹಣಿಯ ಒಡಕೊಂಡಿ ಕೋಡಿ, ಉಣಲಾರದ ಲಿಂಗು ನೋಡಿ, ಬಿದ್ದ ಹಣಿಯ ಒಡಕೊಂಡಿ ಕೋಡಿ, ದಾನ ಧರ್ಮ ಗುಣವಂದೇಡಿ, ಹರುಷದಿಂದ ನಲಿದಾಡಿ, ಜಂಗಮ ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಸಾಧು ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಭಿಕ್ಷಾ ಬೇಡ ಸ್ವಾಮಿಯ ನೋಡಿ, ಕದಾ ಹಾಕಿ ಹೋದೆಲ್ಲ ಓಡಿ, ಭಿಕ್ಷಾ ಬೇಡ ಸ್ವಾಮಿಯ ನೋಡಿ, ಕದಾ ಹಾಕಿ ಹೋದೆಲ್ಲ ಓಡಿ, ತುತ್ತು ಅನ್ನ ಕೊಡಲಿಲ್ಲ ಮಾಡಿ, ಬೈದ ಹೊರಗೆ ಹಾಕಿದೆ ಲೌಡಿ, ತುತ್ತು ಅನ್ನ ಕೊಡಲಿಲ್ಲ ಮಾಡಿ, ಬೈದ ಹೊರಗೆ ಹಾಕಿದೆ ಲೌಡಿ, ದಾನ ಧರ್ಮ ಗುಣವಂದಿಡಿ, ಹರ್ಷದಿಂದ ನಲಿದಾಡಿ, ಜಂಗಮ ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಸಾಧು ಬಂದದ ನೋಡಿ, ಇಲ್ಲನ್ನ ಬಾರದ ಕೋಡಿ, ಕಲ್ಲ ದೇವರಿಗೆ ಜಗಲಿಯ ಮಾಡಿ, ಹೊಳಗಿ ತುಪ್ಪ ಎಡಿ ನೀಡಿ, ಕಲ್ಲ ದೇವರಿಗೆ ಜಗಲಿಯ ಮಾಡಿ, ಹೊಳಗಿ ತುಪ್ಪ ಎಡಿ ನೀಡಿ, ಸುಳ್ಳ ಸುಳ್ಳ ನೀ ಹೋಗಿ ಹೊಡಿತಿ, ದೇವರ ಹೆಸರ ಮಾಡಿ, ಸುಳ್ಳ ಸುಳ್ಳ ನೀ ಹೋಗಿ ಹೊಡಿತಿ, ದೇವರ ಹೆಸರ ಮಾಡಿ, ದಾನ ಧರ್ಮ ಗುಣವಂದಿಡಿ, ಹರುಷದಿಂದ ನಲಿದಾಡಿ, ಜಂಗಮ ಬಂದದ ನೋಡಿ,
ಇಲ್ಲನ್ನ ಬಾರದ ಕೋಡಿ ಸಾಧು ಬಂದದ ನೋಡಿ ಇಲ್ಲನ್ನ ಬಾರದ ಕೋಡಿ ಕಲ್ಲ ದೇವರ ಕುಂತಾವ ಕಾಡಿ ಲೋಭ ನಿಲ್ಲದ ಬೆಂಕಿಯ ನೋಡಿ ಕಲ್ಲ ದೇವರ ಕುಂತಾವ ಕಾಡಿ ಲೋಭ ನಿಲ್ಲದ ಬೆಂಕಿಯ ನೋಡಿ ಸುಳ್ಳದನದಿ ಪೂಜೆಯ ಮಾಡಿ ಸುಖ ನಿನಗಯಲ್ಲಿ ತಿಲೋಡಿ ಸುಳ್ಳದನದಿ ಪೂಜೆಯ ಮಾಡಿ ಸುಖ ನಿನಗಯಲ್ಲಿ ತಿಲೋಡಿ ದಾನ ಧರ್ಮ ಗುಣವಂದಿಡಿ ಹರ್ಷದಿಂದ ನಲಿದಾಡಿ ಜಂಗಮ ಬಂದದ ನೋಡಿ ಬರದ ಕೋಡಿ ಸಾಧು ಬಂದದ ನೋಡಿ ಇಲ್ಲನ್ನ ಬಾರದ ಕೋಡಿ ಹುಬ್ಬಳ್ಳಿ ಎಂಬ ಊರಿಗೆ ನಡಿ ಸಿದ್ಧಾರೂಢರ ಪಾದವ ಹಿಡಿ ಹುಬ್ಬಳ್ಳಿ ಎಂಬ ಊರಿಗೆ ನಡಿ ಸಿದ್ಧಾರೂಢರ ಪಾದವ ಹಿಡಿ ಭಕ್ತಿಯಿಂದ ನೀ ದೂಡಿ ಮುಕ್ತಿಯ ನೀ ಪಡಿ ಭಕ್ತಿಯಿಂದ ನೀ ದೂಡಿ ಮುಕ್ತಿಯ ನೀ ಪಡಿ ದಾನ ಧರ್ಮ ಗುಣವಂದಿಡಿ ಹರುಷದಿಂದ ನಲಿದಾಡೆ ಜಂಗಮ ಬಂದದ ನೋಡಿ ಇಲ್ಲನ್ನ ಬಾರದ ಕೋಡಿ ಸಾಧು ಬಂದದ ನೋಡಿ ಇಲ್ಲನ್ನ ಬಾರದ ಕೋಡಿ. ಅಪ್ಪಾಜಿ ನೀರೇನಾದ್ರು ಬೇಕಾ? ಬೇಡ್ತಾರೆ ಅಪ್ಪಾಜಿ. ಈಗ ನೀವು ಈ ಹಾಡುಗಳನ್ನೆಲ್ಲ ಹೇಗ್ ನೆನಪಲ್ಲಿ ಇಟ್ಕೋತೀರಾ? ನಾವು ಒಂದ್ ಸಲ ಅವ್ರು ಹಾಡ್ಕೊಂತಿದ್ರ ಪೆಕ್ಟ ಅವ್ರು ಹಾಡೋದನ್ನ ಕೇಳಿ ಕಡಿಕ ಅವನ್ನ ಅವ್ರು ಕೂಡ ಹಾಡ್ಕೊಂತ ಹಿಂಗೆ ಅವನ. ಅಂದ್ರೆ ನೀವು ಎಷ್ಟು ವರ್ಷದ ಹುಡುಗ ಇದ್ದಾಗಿಂದ ಹಾಡ್ತಾ ಇದ್ರ? ಅಂದ್ರೆ ನಾವು ಸಣ್ಣದಾಗಿಂದ ಇವು ಬಿಸಿಕಲ್ ಪದ ಸುಗನ್ ಪದ ಅವನ್ನ ಹಾಡ್ತಿದ್ರಿ ನಾವು. ಆಕಾಶವಾಣಿಗೆ ಹಾಡಿದ್ದೀರಾ ಯಾವಾಗಾದ್ರು? ಇಲ್ರಿ, ಹೋಗಿಲ್ರಿ ನಾವು. ಹೋಗಿಲ್ವಾ? ಎಷ್ಟು ವರ್ಷದಲ್ಲಿ ಹೋಗ್ಬೇಕಾಗಿತ್ತು ನೀವು? ಇನ್ ಮುಂದಾದ್ರೂ ಹೋಗ್ತೀರಾ? ನಾವ್ ಹೇಳಿದ್ರೆ ಹೋಗ್ ಬರ್ತೀರಾ? ಪ್ರಯತ್ನ ಮಾಡೋದ. ಹಾ, ಮತ್ತೆ ದೇವ್ರ ಹಾಡುಗಳು ನಿಮ್ಗೆ ಯಾವ್ಯಾವ ತುಂಬಾ ಇಷ್ಟ? ನಮಗ್ರಿ ಬಸವಣ್ಣವ್ರು ಹೋಗ್ತೀನ, ಮತ್ತೆ ಚಸ್ನಾ ಸರಿಪಜ್ಜಾರು ಒಟ್ಟ ನಮ್ಗೆ ದೇವ್ರ ಇಷ್ಟ ಬಾಳ ರೀ ದೇವ್ರ ಹಾಡ. ಈಗ ನೀವು ಈಗಿನ ಚಲನಚಿತ್ರ ಗಾಯಕರನ್ನೆಲ್ಲ ನೋಡ್ತಾ ಕೇಳಿರ್ತೀರಲ್ವಾ? ಸೊ ನಿಮ್ಗೆ ಯಾವ ಗಾಯಕರು ಹಾಡಿದ್ದು ಹಾಡುಗಳು ಇಷ್ಟ? ನಮಗ್ ನೋಡ್ರಿ ಆದಷ್ಟು ನಮ್ಗ ಹಳೇದು ಹಾಡ್ತಾಳ್ರಿ ಅವು ನಮಗ್ ಬಾಳ ಇಷ್ಟ ರೀ. ನಮಗ್ ಈಗಿನ ಅಷ್ಟು ಇಷ್ಟ ಬರ್ರಿ ನಮಗ. ನಿನ್ನೆ ನೀವು ನನ್ ಜೊತೆಗೆ ಒಂದ್ ಹಾಡು ಹಾಡಿದ್ರಿ ರಾಜ್ಕುಮಾರ್ ಅವ್ರದ್ದು. ನಿಮ್ಗೆ ರಾಜ್ಕುಮಾರ್ ಅವ್ರ ಹಾಡು ಎಷ್ಟು ನೆನಪಲ್ಲಿ ಯಾಕೆ ಉಳಿಯುತ್ತೆ? ಹೌದ್ರಿ, ನಮ್ಗ ಅವ್ರು ಅವ್ರ ಹಾಡಂದ್ರೆ ನಮ್ಗೆ ಬಾಳ ಇಷ್ಟ ರೀ. ಅವ್ರು ಯಾವ್ಯಾವ ಹಾಡುಗಳನ್ನು ನಿಮ್ಗೆ ಇಷ್ಟ? ಅವರು ತಾಯಿಗೆ ತಕ್ಕ ಮಗ, ಚಲಿಸುವ ಮೋಡಗಳು, ಒಟ್ಟ ಇವು ಒಂದೊಂದ್ ಹಾಡು ನಮಗ್ ಬಾಳ ಇಷ್ಟ ರೀ. ಬಹಳ ಇಷ್ಟ. ಮತ್ತೆ ಜೀವನ ಚೈತ್ರ. ಜೀವನ ಚೈತ್ರ ತುಂಬಾ ಫಿಲ್ಮ್ಗಳನ್ನ ಹಂಗಾರೆ ನೀವು ಕೇಳಿಸ್ಕೊಂತ ಇರ್ತೀರಾ ಎಲ್ಲ ಚಲನಚಿತ್ರಗಳು ಹಾಕಿದಾಗ? ಹ್ಞೂನ್ರಿ, ನನ್ಗ ರೇಡಿಯೋ ಅಂದ್ರೆ ತುಂಬಾ ಇಷ್ಟ ರೀ. ನಾವು ರೇಡಿಯೋ ಅಭಿಮಾನಿ ರೀ. ನಾವು ರೇಡಿಯೋ ಒಟ್ಟ ರೇಡಿಯೋ ಅಷ್ಟಿದ್ದಿಲ್ರಿ ನಮಗ. ವಾರ್ತಾ ಕೇಳ್ತಿದ್ವಿ, ಹಾಡು ಕೇಳ್ತಿದ್ವಿ, ಚಿತ್ರಗೀತೆಗೆ ರೆಕಾರ್ಡ್ ಕೇಳ್ತಿದ್ವಿ. ನಾವ್ ಸೋಲ್ ಕೂತ್ಬಿಟ್ಟಿದ್ರಿ ಒಟ್ಟ ನಾವು. ಅವೆಲ್ಲ ಕೇಳ್ಕೊಡ್ತಿದ್ವಿ ನಾವು. ಟೈಮ್ಕಿಂತ ಹಾಡತ್ತವ ನೀವೆಲ್ಲ ಕೇಳ್ಕೊಂಡ. ಈಗ್ನು ಕೇಳ್ತೀರಾ ಆಕಾಶವಾಣಿ? ಈಗ ರೇಡಿಯೋ ಇಲ್ರಿ ನಮ್ಗೆ. ಇದು FM ನೀವು ಕೂರ್ಸಿಲ್ವಾ? FM ಯಾವ್ದ್ರಿ? ಫೋನ್ಯಾಗ ಐತ್ರಿ, ಅದು ಫೋನ್ಯಾಗ ಐತಲ್ಲ, ಚಾರ್ಜ್ ನಿಲ್ಮನತಿ ಹಚ್ಚುದ್ರಿ. ಹೌದಾ? ನಿಮ್ಗೋಸ್ಕರ ಹಂಗಾರ ಒಂದ್ FM ಕೊಟ್ಟು ಕಳ್ಸ್ಬೇಕ ನಾವು? ಕಳ್ಸ್ಕೊಡೋಣ ಪ್ರೇಕ್ಷಕರೇ ಅಪ್ಪಾಜಿಗೆ ಒಂದ್ FM. ನಾನ್ ನಿಮ್ಗೊಂದ್ ಪ್ರಯತ್ನ ಪಡ್ತೀನಿ. ನಾಳೆ ಎಲ್ಲ ನಾಡಿದ್ದು ಗೋಕುಲ್ ರಾಜ್ ಸರ್ ಕಡೆಯಿಂದ ಕೊಟ್ಟು ಕಳಿಸ್ತೀನಿ. ಓಕೆನಾ? FM ಯಾಕಂದ್ರೆ ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ಗದಗ, ಧಾರವಾಡ ಇವೆಲ್ಲ ಡಿಸ್ಟಿಕ್ ಅಲ್ಲಿ ಈಗ್ಲೂ ಎಷ್ಟೋ ಹಳ್ಳಿಗಳಲ್ಲಿ ಮನರಂಜನೆ ಅಂದ್ರೆ ಮೊಬೈಲ್ ಅಲ್ಲ ಸ್ನೇಹಿತರೆ, FM ಒಂದು ಆಕಾಶವಾಣಿ ಕೇಂದ್ರ, ಧಾರವಾಡ ಕೇಂದ್ರ, ಅದ್ರಲ್ಲಿ ಬರುವಂತ ಗೀತೆಗಳನ್ನ ಕೇಳ್ಕೊಂತಾನೆ ನಾವು ದೊಡ್ಡವರಾಗಿದ್ದು. ಸೊ ಈಗ ಅಪ್ಪಾಜಿ ಅವರೇ, ನಿಮ್ಗೆ ಮತ್ತೆ ಯಾವ ಯಾವ್ದಾದ್ರು ಹಾಡು ಹಾಡ್ಬೇಕು ಅಂತ ನಿಮ್ಗೆ ಇಷ್ಟ, ತುಂಬಾ ಇಷ್ಟವಾದ ಹಾಡು ಯಾವ್ದು? ಇದು ರೀ, ಮಗನಂದು ಹಡದೇನಲ್ಲ ಮದುವೆ ಗಂಡ ಮನೆ ಒಳಗೆಲ್ಲ.
ಅದನ್ನ ಹಾಡ್ತೀರಾ? ಹೌದು. ಕೇಳೋಣ ಪ್ರೇಕ್ಷಕರೇ. ಓಕೆ, ಹಾಡಿ ಅಪ್ಪಾಜಿ. ನೋಡಿ, ಯಾವ ತಾಳ ಇಲ್ಲ, ಮೇಳ ಇಲ್ಲ, ಶ್ರುತಿ ಒಂದಿಷ್ಟು ಮಿಸ್ಟೇಕ್ ಇಲ್ಲ. ಒಂದ್ ಸೆಕೆಂಡ್, ಒಂದ್ ಫೋನ್ ಬರ್ತಾ ಇದೆ ಅಪ್ಪಾಜಿ. ಸಂಜೆ ರಾತ್ರಿ ಬೆಳಗಿನ ಜಾವ 3 ಗಂಟೆವರೆಗೂ ಪ್ರೋಗ್ರಾಮ್ ಆಯ್ತು. ನಾನು 2 ಗಂಟೆಗೆ ಬಂದ್ಬಿಟ್ಟೆ. ಸೊ ಅಪ್ಪಾಜಿ ಅವರು ನಾವು ನಿನ್ನೆ ಬಿಫೋರ್ ನಾವು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದ್ವಿ. ಅವ್ರದೆಲ್ಲ ಆರ್ಕೆಸ್ಟ್ರಾ ಮುಗಿದ್ರು, ನಮ್ದಿನ್ನೂ ಆರ್ಕೆಸ್ಟ್ರಾ ಮುಗ್ದಿಲ್ಲ ಅಲ್ವಾ? ನಮ್ದೇನ್ ಲೈಟಿಂಗ್ ಹಾಕಿಲ್ಲ, ಸೌಂಡ್ ಹಾಕಿಲ್ಲ, ಬಾರ್ಸೋರಿಲ್ಲ, ಊದೋರಿಲ್ಲ. ನಮ್ದು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ. ಸೊ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಅಪ್ಪಾಜಿ ಅವ್ರು ಇನ್ನೊಂದು ಹಾಡು ಹಾಡ್ತಾರೆ, ಕೇಳೋಣ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಜಾರತನವ ಮಾಡಲಿಲ್ಲ, ನಾರಿಯರು ಕೇಳಲಿಲ್ಲ. ಜಾರತನವ ಮಾಡಲಿಲ್ಲ, ನಾರಿಯರು ಕೇಳಲಿಲ್ಲ. ಉಂಡು ಹುಟ್ಟು ತಿರುಗಿದೆನಲ್ಲ, ಗಂಡ ಭೇಟಿಯಾಗಲಿಲ್ಲ. ಉಂಡು ಹುಟ್ಟು ತಿರುಗಿದೆನಲ್ಲ, ಗಂಡ ಭೇಟಿಯಾಗಲಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗ ಒಬ್ಬ ಹುಟ್ಟಿದನಲ್ಲ, ಹೆಸರಿಡಬೇಕು ಸಲ್ಲ. ಮಗ ಒಬ್ಬ ಹುಟ್ಟಿದನಲ್ಲ, ಹೆಸರೇನಿಡಬೇಕು ಸಲ್ಲ. ಅಜ್ಞಾನಿ ನಿನಗ ತಿಳಿಯುವುದಲ್ಲ, ಹೇಳಿದಂಗ ಕೇಳಲಿಲ್ಲ. ಅಜ್ಞಾನಿ ನಿನಗ ತಿಳಿಯುವುದಲ್ಲ, ಹೇಳಿದಂಗ ಕೇಳಲಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗ ದೊಡ್ಡವನಾದನಲ್ಲ, ತಂದೆ ಹೆಸರು ಕೇಳ್ತಾನ ಮೊದಲ. ಮಗ ದೊಡ್ಡವನಾದನಲ್ಲ, ತಂದೆ ಹೆಸರು ಕೇಳ್ತಾನ ಮೊದಲ. ನಿಂದು ನೀನು ತಿಳಿಯೋ ಮೊದಲ, ತಂದೆ ಭೇಟಿಯಾಗುವನಲ್ಲ. ನಿಂದು ನೀನು ತಿಳಿಯೋ ಮೊದಲ, ತಂದೆ ಭೇಟಿಯಾಗುವನಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ದೇಶಕ್ಕಧಿಕವಾದ ವಾಸೊಳ್ಳ ಹೋಬಳ್ಳಿ. ದೇಶಕ್ಕಧಿಕವಾದ ವಾಸೊಳ್ಳ ಹೋಬಳ್ಳಿ. ಸದ್ಗುರು ಸಿದ್ಧಾರೂಢರಿಗೆ ಮರಿಯ ಬಿಟ್ಟಾರು ಮೊದಲ. ಸದ್ಗುರು ಸಿದ್ಧಾರೂಢರಿಗೆ ಮರಿಯ ಬಿಟ್ಟಾರು ಮೊದಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಮಗನೊಂದು ಹಡದೇನೆಲ್ಲ ಮದವಿ ಗಂಡ ಮನೆ ಒಳಗಿಲ್ಲ. ಅಪ್ಪಾಜಿ, ಎಷ್ಟು ಹಾಡು ನೆನ್ಪಲ್ಲಿ ಇಟ್ಕೊಂಡಿದ್ದೀರಾ, ನನಗೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ. ನಮ್ಗೆ ನಿಜವಾಗ್ಲೂ ಕೆಲವೊಂದು ಹಾಡುಗಳು ನಮ್ಗೆ ಬಾಹಟ್ಟಿದಾವೆ, ಇನ್ ಬಾಕಿ ಇದೆಲ್ಲ ನಾವು ಪುಸ್ತಕ ಇಟ್ಕೊಂಡು ನೋಡ್ಕೊಂಡೆ ಹಾಡೋದು. ಸೊ ನೀವ್ ಎಷ್ಟು ಹಾಡುಗಳನ್ನ ನಿಮ್ಮ ತಲೆಯಲ್ಲಿ ನೋಡ್ರಿ. ಕಂಪ್ಯೂಟರ್ ಕಾಲದಲ್ಲಿ ಮನುಷ್ಯನಿಗೆಲ್ಲ ಮರ್ತೋಗುತ್ತೆ, ಆದ್ರೆ ಅಪ್ಪಾಜಿ ಅವ್ರಿಗೆ ನೋಡೋದಕ್ಕೆ ಕಣ್ಣಿಲ್ಲ.
ಅವರು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಆದ್ರೆ ಹಾಡುಗಳನ್ನ ಕೇಳಿ ಕೇಳಿ ಒಂದು ಕಲೆಯನ್ನ ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಮತ್ತೆ ಇನ್ಯಾರ್ಯಾರು ಕಲಾವಿದ್ರ ಇದಾರೆ ಅಪ್ಪಾಜಿ? ನಮ್ಮ ಮನೆಯಲ್ಲಿ ಕಲಾವಿದ್ರ ನಮ್ಮ ದೊಡ್ಡ ಮಗ ಅಷ್ಟ. ದೊಡ್ಡ ಮಗ ಅವನೊಬ್ಬ. ಅವ್ರ ಹೆಸರು? ಅವನು ಇತ್ತಿತ್ಲಾಗ ಗುರುನಾಥ್ ರೀ. ಗುರುನಾಥ್ ಅವರು ನಿನ್ನೆ ಹಾಡಿದ್ರಲ್ಲ ಅವರು, ತುಂಬಾ ಚೆನ್ನಾಗಿ ಹಾಡು ಹಾಡಿದ್ರು. ಅವರು ಹಾಡುಗಳನ್ನ ಬರೀತಾರಲ್ವಾ? ಬರೀತಾರೆ ಮತ್ತೆ ಹಾಡುಗಳನ್ನ ಹಾಡ್ತಾರೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಾರು ಕಲಾವಿದ್ರು? ಹೌದ್ರಿ. ಇನ್ನು ಮತ್ತಿನ್ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ಕಲಾವಿದ್ರು? ನಿಮ್ಮ ಅಳಿಯ? ನಿಮ್ಮ ಅಳಿಯನು ಕಲಾವಿದ್ರು. ಅವ್ರ ಹೆಸರು? ಬಸವರಾಜ್. ಬಸವರಾಜ್ ಮರಬಣ್ಣ ಅವರು. ಮರಬಣ್ಣ ಅವರು ಕಲಾವಿದ್ರು. ಅವ್ರು ಕಲಾವಿದ್ರು. ಮತ್ತಿನ್ಯಾರಿದ್ದಾರೆ? ಅವ್ರ ಹೆಸರು? ಯಲ್ಲಪ್ಪ. ಯಲ್ಲಪ್ಪ ಅವರು ಕಲಾವಿದ್ರು. ಅವರಂತೂ ನಿಮ್ಗೆ ಗೊತ್ತಿದ್ದಾರೆ. ಯಾರು ಅಂದ್ರೆ ಉಡಾಳ್ ಮೆಂಬರ್ ಖ್ಯಾತಿಯ, ಮಾಜಿ ಮೆಂಬರ್ ಖ್ಯಾತಿಯ ಗೋಕುಲ್ ರಾಜ್ ಯಲ್ಲಪ್ಪ ಅವರ ಭಾವ ಇವರು. ಸೊ ನಾವು ನಿನ್ನೆ ಅವ್ರ ಕಾರ್ಯಕ್ರಮಕ್ಕೆ ಬಂದಾಗ ಸೊ ಇವ್ರ ಬಗ್ಗೆ ಹೇಳಿದ್ರು. ಯಾಕಂದ್ರೆ ನನ್ಗೆ ಈಗ ನನ್ ತಂದೆನ ಕಳ್ಕೊಂಡಿದೀನಿ. ಸೊ ನನ್ಗೆ ಯಾರೇ ವಯಸ್ಸಾದವ್ರು ನೋಡಿದ್ರು ಅವ್ರ ಜೊತೆಲಿ ನನ್ನ ತಂದೆ ಜೊತೆಲಿ ಇರುವಂತ ಭಾವನೆ ನನಗ್ ಬರುತ್ತೆ. ಸೊ ಹಂಗಾಗಿ ಅವ್ರ ಜೊತೆಲಿ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ನೋಡ್ರಿ ಇಲ್ಲೊಂದ್ ಪುಟಾಣಿ ಸ್ಕೂಲ್ಗೆ ಹೋಗೋದ್ ಬಿಟ್ಟು ಬಂದು ಕುತ್ಕೊಂಡಿದ್ದಾಳೆ. ಸೊ ಆ ಹುಡುಗಿ ಸಹ ಎಷ್ಟು ಕ್ಯೂಟ್ ಆಗಿದ್ದಾಳೆ. ಒಂದು ಅಲ್ಲಕ್ ತೋರಿಸ್ತೀನಿ ನೋಡಿ. ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಆ ಮುದ್ದಾದ ಪಾಪು, ಆ ಒಂದು ಮಗುವಿನ ವಿಭೂತಿ ನೋಡಕ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಆ ರುದ್ರಾಕ್ಷಿ ಮಣಿ ನೋಡಿ. ಆಮೇಲೆ ಇನ್ನೊಂದ್ ಮಣಿ ಇನ್ನೊಂದ್ಸಲ ಇದೆಲ್ಲ ಯಾವ್ದು ಪುಟ್ಟದು? ತುಳಸಿ ಮಣಿ. ಯಾಕೆ ಹಾಕೊಂಡಿದೀರಾ ನೀವು ಅದನ್ನ? 500. ಸೊ ನಿಮ್ಗೆ ನೀವು ಬೇರೆಯವ್ರಿಗೂ ಇದನ್ನ ಹೇಳ್ತೀರಾ ಹಾಕೋಬೇಕು ಅಂತ? ಯಾಕೆ? ಅಜ್ಜರು ಹಾಕೊಂಡಿದ್ದಾರೆ ನೋಡಿ. ಅಜ್ಜರು ಹಾಕೊಂಡಿದ್ದಾರೆ. ಅಜ್ಜರ್ನ ತೋರಿಸ್ತೀನಿ. ಅಜ್ಜರು ತೋರ್ಸ್ರಿ. ನೋಡಿ ಯಾಕೆ ಹಾಕೋಬೇಕು ಅಂದ್ರೆ ನಮ್ಮ ಸಂಪ್ರದಾಯವನ್ನ ನಾವೇ ಕಾಪಾಡ್ಬೇಕು. ನಮ್ಮ ಮಕ್ಕಳಿಗೆ ನಾವು ಗೈಡೆನ್ಸ್ ಕೊಡ್ಬೇಕು. ಆಕ್ಚುಲಿ ನಂದು ಮಣಿ ಇದೆ, ತೆಗೆದಿಟ್ಟಿದ್ದೀನಿ. ಬಟ್ ನಾನು ಮುತ್ತು ಹಾಕೊಂಡಿದ್ದೀನಿ. ನಿಂದು ಇನ್ನೂ ಸ್ನಾನ ಆಗಿಲ್ಲ. ಅಪ್ಪಾಜಿಯವರು ನೋಡಿ ಎಷ್ಟು ಫ್ರೆಶ್ ಆಗಿದ್ದಾರೆ. ಅವ್ರ ಮುಖದಲ್ಲಿ ಎಷ್ಟು ಕಳೆ ಇದೆ. ಆಮೇಲೆ ನಿಮ್ಗೆ ತುಂಬಾ ನೆನಪಾಗುವಂತಹ ಸಂಗತಿಗಳೇನಾದ್ರು ನಮ್ ಜೊತೆಗೆ ಹಂಚ್ಕೊಂತೀರಾ? ನೀವು ಏನಾದ್ರು ವಿಶೇಷವಾಗಿ ಕಳೆದಂತ ಕ್ಷಣಗಳು? ನಾವ್ ಬೇಕಾದ ಒಟ್ಟ ಕೇಳ್ರಿ, ಒಟ್ಟ ನೆನಪಿರ್ತಿದ್ರಿ. ನಾನು ಯಾರೋ ಏನೋ ಕೇಳ್ಬೇಕಂದ್ರೆ ಕೇಳ್ತಿದ್ದೆ ಅವ್ರು. ಹೌದಾ? ಹೌದ್ರಿ. ಈ ತಾರೀಖ್ ರೀ, ತಿಂಗಳ ಹಿಂಗ. ಹಂಗಾರೆ ಇವತ್ ಹಾಗೆ ಕೇಳೋಣ. ಇವತ್ತು ಯಾವ ದಿನಾಂಕ ಇರ್ಬೋದು? ಇವತ್ತ್ರಿ 19. 19 ನಿನ್ನೆ ಮುಗಿತ. 20. ಸೊ 20. ಇವತ್ತೇನು ಯಾವ್ಯಾವ ದೇವ್ರದ್ದು ಏನಾದ್ರು ನಿಮ್ಗೆ ನೆನ್ಪಿದ್ಯಾ? ಇವತ್ತು ಏನಿರ್ಬೋದು ಕ್ಯಾಲೆಂಡರ್ ಅಲ್ಲಿ? ಹಂಗ ಅವ್ರು ಹೇಳ್ಕೊಡ್ತಾರೆ ನೆನ್ಪ. ಅಂದ್ರೆ ನಾವ್ ಏನೇ ಮರ್ತರು ಅವ್ರ ಮುಂದ್ ಒಂದ್ಸರಿ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಂತಾರೆ. ಅಂದ್ರೆ ಒಂಥರ ಅಲೆಕ್ಸ ತರನ. ಮತ್ತೆ ಚಲನಚಿತ್ರ ಗೀತೆಗಳಂದ್ರೆ ನಿಮ್ಗೆ ಯಾವ ಹಾಡು ತುಂಬಾ ಇಷ್ಟ? ನೀನ್ ಹಾಡೇನ ಕೊಡಿ. ಇದು ರೀ ರಾಜ್ಕುಮಾರ್ ಹೇಳಿ. ನೀನು ಹಾಡ್ತೀಯಾ? ಬಾ ಕುತ್ಕೋ, ಬಾ ಅಪ್ಪಾಜಿ ಜೊತೆ. ಇಲ್ಲಿ ಬಾ, ಅಲ್ಲಿ ಜನ ಬಾ. ಓ, ಕರೋಕೆ ಸಿಂಗರ್ ನೋಡ್ರಿ. ಎಲ್ಲಾ ಕರೋಕೆ ಸಿಂಗರ್ಸ್ ಆಗ್ಬಿಟ್ಟಿದ್ದಾರೆ ಇವ್ರಲ್ಲಿ ಕರೋಕೆ ಬಂದ್ಮೇಲೆ. ಸೊ ಎಲ್ಲರೂನು ಕಲಾವಿದರಾಗಿದ್ದಾರೆ. ಬಟ್ ಈ ಕಲೆ ಒಳಗೆ ಏನಿದೆ ಅಂದ್ರೆ, ನೀವು ದೇವರನ್ನ ಮುಟ್ಟಬೇಕು ಅಂದ್ರೆ ನೀವು ಹೋಗಿ ತೆಂಗಿನಕಾಯಿ ಹೊಡಿಯೋ ಅವಶ್ಯಕತೆ ಇಲ್ಲ, ಗಂಟೆ ಹೊಡಿಯೋ ಅವಶ್ಯಕತೆ ಇಲ್ಲ. ಮನಸ್ಸಿನಿಂದ ನೀವು ಭಕ್ತಿಯಿಂದ ಆ ದೇವರ ನಾಮವನ್ನ ಒಂದ್ಸರಿ ತಗೊಂಡ್ರೆ ನಿಮ್ಗೆ ದೇವರು ಒಲಿತಾನೆ. ಸೊ ಅದಕ್ಕೆ ಸಾಕ್ಷಿಯಾಗಿ ಅಜ್ಜವ್ರ ಮುಖ ನೋಡ್ಬೋದು ನೀವು. ಅವ್ರ ಮುಖದಲ್ಲಿ ಒಂದು ಶಾಂತತೆ, ಒಂದು ನೆಮ್ಮದಿ, ಒಂದು ಧನ್ಯತೆ ಅವ್ರು ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ. ಸೊ ನಿಮ್ಗೆ ಇಷ್ಟವಾದ ಗೀತೆ ಇನ್ನು ಯಾವ್ದಾದ್ರು ಇದೆಯಾ ನೋಡಿ? ಅಪ್ಪಾಜಿ ಏನ್ ಹಾಡ್ತಾನೆ ಇರ್ತಾರೆ ಅಲ್ವಾ ಅಪ್ಪಾಜಿ? ನೀ ಹಾಡ್ತೀಯಾ? ಹಾಡೋಣ. ನನಗ್ ಬರುತ್ತೆ, ನಾನ್ ಹಾಡ್ತೀನಿ. ನಂದೇ ಫಸ್ಟ್ ಅಲ್ಲ? ಅಲ್ರಿ, ಅಲ್ಲ ಫಸ್ಟ್ ನಂದು. ಹೇಳ್ರಿ. ಓಕೆ, ಶುರು ಮಾಡ್ತೀನಿ ವಿತೌಟ್ ಟ್ರ್ಯಾಕ್. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೋಕಿತು,
ಈ ನನ್ನ ನಲ್ಲನ ತೂಗೆಂದಿತು ಆ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ತೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು. ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿ ಹಾಡುವೆನು. ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯ. ಭಾರಿ ಬ್ರಹ್ಮಚಾರಿ ನೀನು ಬಲ್ಲೆ ಎಲ್ಲ ಹೆಣ್ಣಿನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿ ಎಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರು ನಾ ಬಿಡುವುದೇ ಇಲ್ಲ. ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು. ಅದು ಮುಗೀತು. ಅತ್ತೆ ಬಂದರೆ ಅತ್ತೆ ಕಂಡರೆ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ರೇಗಿ ಹೆದರಿಸಿದಾಗ ಏನೋ ಹೇಳುವುದು. ಏಕೆ ಹೆದರುವೆ ಕದವ ಹಾಕುವೆ ಏನು ಕೇಳಿಸದು ಸದ್ದು ಮಾಡದೆ ದೀಪಾರಿಸು ಏನು ಕಾಣಿಸದು. ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನು ಹೇಳು ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲಿ ನೀನು ಚೆನ್ನಲ್ಲ. ಅಯ್ಯೋ ಏನು ಮಾಡಲಿ ಆ ದೇವರೇ ಬಲ್ಲ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿ ತಂದ ಕಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನುಗ್ಗಿತು ಈ ನನ್ನ ನಲ್ಲನ ತೂಗೆಂದಿತು. ಆ ದಿಂಬು ಹಾಸಿಗೆ ನನ್ನ ನುಗ್ಗಿತು ಈ ನನ್ನ ನಲ್ಲನ ತೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಏನೆಂದಿತು ನಿನ್ನನ್ನು ಆಚೆಗೆ ನೂಕೆಂದಿತು. ಅಲ್ಲ ನೋಡ್ರಿ ನಿನ್ನೆ ನಾವು ಅಷ್ಟೆಲ್ಲ ಅವ್ರ ಆರ್ಕೆಸ್ಟ್ರಾ ಮಾಡಿದ್ರು ಸೌಂಡ್ ಹಚ್ಚಿ ಡಿಜೆ ಹಚ್ಚಿ ಹೆಂಗಿದೆ ಇಲ್ಲಿ ಪವರ್ ಏನ್ ಕರೆಂಟ್ ಇಲ್ಲ ಏನಿಲ್ಲ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಲೈಟಿಂಗ್ ಇಲ್ಲ ಇದು ನಿನ್ನೆ ಬಂದಿದ್ರು ಇಲ್ಲ ಅಲ್ಲಿ ಎಷ್ಟ್ ಜನ ಸಿಂಗರ್ ಇದ್ರು ನೋಡಿದ್ರಲ್ಲ ಹಂಗಾಗಿ ಹೋಗಿದ್ನಲ್ಲ ಹೋಗಿ ಊಟ ಮಾಡಿ. ಅಪ್ಪಾಜಿ ನಿಮ್ ಮದ್ವೆ ಆಗಿದ್ಯಾ? ಆಗಿದೆಯಲ್ರಿ ಆಗೈತಿ ಮದ್ವೆ ಆಗಿದೆ. ಎಷ್ಟ್ ಜನ ಮಕ್ಳು? ನಮ್ಗ 4 ಜನ. 4 ಜನ ಹೆಂಡ್ತೀರಾ? 4 ಜನ ಗಂಡ್ಮಕ್ಳ್ರಿ. ಅಂದ್ರೆ ನಿಮ್ಗೆ ಮದ್ವೆ ಆಗಿ ಒಬ್ರು ಮಿಸಸ್ ಇದಾರೆ 4 ಜನ ಮಕ್ಳು. ಹೌದ್ರಿ. ಗಂಡ್ ಮಕ್ಳು? ಗಂಡ್ ಮಕ್ಳು 3 ಮಂದಿ. ಗಂಡ್ ಮಕ್ಳು 3 ಮಂದಿ. ಹೆಣ್ಮಕ್ಳು ಒಬ್ಬಕ್ರಿ. ಎಲ್ಲಾರ್ದು ಮದ್ವೆ ಆಗಿದ್ಯಾ? ಹುಡುಗದಾಗೈತ್ರಿ ಸಣ್ಣ ಒಂದ್ ಆಗೈತ್ರಿ ದೊಡ್ಡದ ಇಬ್ರು. ಓ ಹೌದಾ. ಮೊಮ್ಮಕ್ಳಾಗಿದಾರ ಹಂಗಾರೆ? ಹೆಣ್ ಮೊಮ್ಮಕ್ಳು ಅದಾರಿ. ಓ ಮೊಮ್ಮಕ್ಳು ಆಗಿದಾರೆ. ಅಜ್ಜ ಹಂಗಾರ ಫುಲ್ ಎಂಜಾಯ್ ಎನರ್ಜಿ.
ಏನಂತಾರ ಅಜ್ಜ? ಅಜ್ಜ ನಾನು ಮದ್ವೆ ಮಾಡ್ಕೊಂಡು ಈ ಮನೆಗೆ ಹೆಸರು ಹೆಸ್ತಾರ. ಎಷ್ಟು ಆಸೆ ನೋಡ ಇನ್ನು ನಮ್ಮ ಮನೇಲಿ ಇನ್ನೂ ಮದ್ವೆ ಆಗಿಲ್ಲ, ನಮ್ಗಿನ್ನು ಕೊಡ್ರಿ, ನಮಗೂ 2 ಗಂಡ್ಮಕ್ಳು ಇದಾವೆ, ಅವ್ರಿಗೆಲ್ಲ ಹೆಣ್ ಸಿಗ್ತಾ ಇಲ್ಲ ಅಜ್ಜ. ನೀವ್ ಮದ್ವೆ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಮಕ್ಕಳಾದಾಗ ಪ್ರಥಮವಾಗಿ ಹೇಗ ಅನ್ನಿಸ್ತು? ಖುಷಿ ಆಯ್ತಾ? ಖುಷಿ ಆಯ್ತು. ಎಲ್ಲಾ ದೇವ್ರಿಗೆ ನೀವು ಬೇಡ್ಕೊಂಡಿದ್ರಲ್ವಾ? ಹೌದ್ರಿ. ಏನೇನಂತ ಕೇಳ್ಕೊಂಡಿದ್ರಿ ದೇವ್ರಿಗೆ? ನಮ್ಮ ಮಕ್ಕಳಾಯ್ತಪ್ಪ, ಅವ್ರಿಗೆ ಸುಖ ಕೊಡ್ರಪ್ಪ, ಅವ್ರ ಕಷ್ಟಗಳ ಬಂದ ಕಷ್ಟ ಎಲ್ಲ ಪರಿಹಾರ ಮಾಡಕ್ಕಪ್ಪ. ಅಂದ್ರೆ ಈಗ ನಿಮ್ಗೆ ಕಣ್ ಕಾಣಿಸ್ತಿರ್ಲಿಲ್ಲಲ್ಲ, ನಿಮ್ಗೆ ಆತರ ಭಯ ಇತ್ತ ಮಕ್ಳಿಗೆ ಏನಾರ ಆತರ ಆಗ್ಬೋದಾ ಅಂತ? ಆದ್ರ ನಮ್ಗ ಅಷ್ಟ ಇದ್ದಿದ್ದಿಲ್ಲ. ನಮ್ ತಂದೆಯವ್ರಿಗೆ ಇತ್ರಿ ಅದು ಆಯ್ತಂತ್ರಿ, ಇತ್ರಿ ಅದು. ನಾ ಮಗ್ಗ ಮದ್ವಿ ಮಾಡಿದೆ. ನಾಳೆ ನಮ್ಮ ಹಂಗ ಹುಟ್ಬಿಟ್ರ ಮಕ್ಕಳು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಇತ್ರಿ ಅದು. ನಮ್ಗ ಅಷ್ಟೇನ್ ಇದ್ದಿದ್ದಿಲ್ಲ. ನಿಮ್ದು ಜಮೀನ್ ಏನಾದ್ರು ಇದೆಯಾ? ಹ್ಞೂ ಐತ್ರಿ. ಇದು ಬಾಳ ಇದೆಯಾ? 1.5 ಎಕರೆ ಐತ್ರಿ. ಹಾಗಾದ್ರೆ ಏನಿಲ್ಲ. ಏನ್ ಬೆಳಿತೀರಾ ಅಲ್ಲಿ? ಅಲ್ಲಿ ಬೆಳಿತಾರ್ರಿ, ಜೋಳ ಬೆಳಿತಾರ, ಹತ್ತಿ ಬೆಳಿತಾರ, ಮೆಣಸಿನಕಾಯಿ ಬೆಳಿತಾರ್ರಿ. ಎಷ್ಟ್ ಬರುತ್ತೆ 1 ಎಕರೆಲಿ ಜೋಳ ಅಕಸ್ಮಾತ್ ಬೆಳೆದ್ರೆ? ಬರ್ತತ್ರಿ. ಅದು ಒಮ್ಮೆ ಮಳೆಗಾಲ ಸರಿಯಾಗ್ರಿ, ಮಳೆಗಾಲ ಸರಿಯಾಗುದಿಲ್ರಿ. ಒಮ್ಮೆ ಲಕ್ಷಣ ಆಕತ್ರಿ ಒಮ್ಮೆ. ಅಂದ್ರೆ ನಿಮ್ಮ ಮನೆ ಊಟಕ್ಕೆ ಬರುತ್ತೆ? ಬರ್ತದೆ. ಮಾರ್ಲಿಕ್ ಆಗಲ್ಲ. ಸಾಕು, ಅದನ್ನೇ ತುಂಬಾ ದೊಡ್ಡದು. ಯಾಕಂದ್ರೆ ಈಗೆಲ್ಲ ಇವತ್ತಿನ ದಿನ ಕೊಂಡು ತಗೊಳ್ಳೋದು ಬಹಳ ಕಷ್ಟ. ಈಗ ಅದೇನೋ ಅಶ್ವಗಂಧ ಬೆಳೆದ್ರೆ ಒಳ್ಳೆ ಲಾಭ ಅಂತ, ನೀವು ಬೆಳಿಬೇಕು ಅಂತಿದ್ದೀರಾ? ಅಶ್ವಗಂಧ ಲಾಭ ಆಕತ್ರಿ. ಏನೋ ಈಗ ಅದೇ ಹೇಳ್ತಾ ಇದಾರೆ, ಅಶ್ವಗಂಧಕ್ಕೆ ತುಂಬಾ ಲಾಭ ಇದೆ ಅಂತೆ. ಆಮೇಲೆ ಅದು 1 ಎಕರೆಗೆ ಈಗ ಈಗ ಹೊಲ ಮನ್ಯಾಗ ಮಾಡೋರ್ ಯಾರು ಹೇಳ್ರಿ, ಹೊರಗೆ ಹಾಕಿರಿ, ಲವಣಿಯಾಗ ಹಾಕಿರಿ. ಹೌದಾ? ನೋಡಿ, ಆದ್ರೆ ಒಂದ್ಸರಿ ಅಶ್ವಗಂಧದ ಬೆಳೆಸ್ರಿ, ಯಾಕಂದ್ರೆ ಅದು ಆಯುರ್ವೇದಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಹಂಗಾಗಿ ನೀವು ಆಯುರ್ವೇದಿಕ್ಗೆ ಅದನ್ನ ಕೊಡ್ಬೋದಲ್ವಾ? ಆಮೇಲೆ ನುಗ್ಗೆ ಸೊಪ್ಪಿಗೂ ಒಳ್ಳೆ ಬೆಲೆ ಇದೆ. ರೈತರು ನೀವು ಇದೀರಾ, ಸೊ ನಮ್ಗೆ ಜಮೀನ್ ಇಲ್ಲ, ಸೊ ಹಂಗಾಗಿ ನುಗ್ಗೆ ಗಿಡಕ್ಕೆ ಒಳ್ಳೆ ಇದೆ. ಅದ್ರ ಸೊಪ್ಪು ಸಹ ಈಗ ಬೀಜ ಮಾಡ್ತಾ ಇದಾರೆ, ಅದ್ರ ಸೊಪ್ಪಿನ ಪೌಡರ್ ಮಾಡ್ತಾ ಇದಾರೆ. ಈ ಸೊಪ್ಪು ಇರ್ತೈತಲ್ರಿ, ನುಗ್ಗೆ ಸೊಪ್ಪು, ಅದನ್ನ ಗಾಯ ಮೈತೈತಿ ಅಂತ ನೋಡಿ. ಹೌದು. ನಿಮ್ಗ ಹಂಗಾರೆ ಎಲ್ಲಾ ಹಳೆ ಔಷಧಿಗಳು ಗೊತ್ತಾ? ಗೊತ್ತರಿ. ಯಾವ್ಯಾವ ಔಷಧಿ ನಿಮ್ಗೆ ಗೊತ್ತಿದೆ? ನಮಗೂ ಮಾಹಿತಿ ಶೇರ್ ಮಾಡಿ, ನಮ್ಮ ಪ್ರೇಕ್ಷಕರು ಉಪಯೋಗಿಸ್ಕೊಳ್ತಾರೆ. ನುಗ್ಗೆ ಸೊಪ್ಪು ಗೊತ್ತರಿ. ಆದ್ರೆ ಈಗ ಮನೆಯಲ್ಲಿ ಹಿಂಗ ಏನಾರ ನೆಗಡಿ ಪಗಡಿ ಆದ್ರ, ಹಿಂಗ ಜ್ವರ ಪರ ಬಂದ್ರ ಶುಂಠಿ ಕಾಡಿ ಮಾಡ್ಕೊಂಡ್ ಕೊಡ್ತಾರ, ತುಳಸಿ ತಪ್ಪಲಾತಿ ಮಾಡ್ಕೊಂಡ್ ಕೊಡ್ತಾರ. ಇವು ಪತ್ರಿ ಗಿಡ ಇರ್ತೈತ್ರಿ, ಅದ್ರ ಕಾಡೆ ಮಾಡ್ಕೊಂಡ್ ಕೊಡ್ತಾರ್ರಿ. ಅಂದ್ರೆ ಈಗ ನೀವು ಏನಾರ ಆರೋಗ್ಯ ಕೆಟ್ಟಾದಾಗ ನೀವು ಡಾಕ್ಟರ್ ಹತ್ರ ಹೋಗಲ್ಲ ಹಾಗಾದ್ರೆ? ಇಲ್ಲ, ಹೋಗ್ತೇನ್ರಿ. ಹಂಗ ಇದಾದ್ರೆ ಹೋಗ್ತೇನ್ರಿ. ಅಂದ್ರೆ ಬಹಳ ಹೋಗಲ್ಲ ತಾನೆ? ಸಣ್ಣ ಪುಟ್ಟದಕ್ಕೆ ಹೋಗಲ್ಲ? ಇಲ್ರಿ. ನಾನು ಹಿಂಗ ತಂದೆ ಜರ ಸ್ವಲ್ಪ ಬೈನ್ರ ಬರ್ವಂಕಂಡ್ರ ಹಾಕೊಳ್ಳಿ ತಿಂದುಂಗ್ಬಿಡ್ತಾನೆ. ಕರೆಕ್ಟ್ ತಿಂದುಂಗ್ತಾನೆ. ಹೌದಾ? ಏನಂತ? ಎದ್ರ ಮೇಲೆ? 1 ನಿಮಿಷ. ಎಲಿ ಬೇಕ್ರಿ. ಯಾವ ಎಲೆ ಮೇಲೆ? ಹಾಕೊಳ್ಳಿ ಎಲಿ. ವಿಳ್ಯದ ಎಲೆ ಮೇಲೆ. ಹಾಗೇನೆ ಅದ್ ತಿಂದ್ರೆ ನೋಡಿ, ವಿಳ್ಯದ ಎಲೆ ಇರುತ್ತಲ್ಲ, ಈ ಪಾನ್ ಮಸಾಲೆ ತಿಂತಾರಲ್ಲ, ಆ ಎಲೆ ಮೇಲೆ ಓಂ ಅಂತ ಬರ್ದು ತಿಂದ್ರೆ ಏನ್ ಕಡಿಮೆ ಆಗತ್ತಪ್ಪಾಜಿ? ಚಳಿ ಜ್ವರ. ನೋಡಿ, ನಾವೆಲ್ಲ ಪ್ಯಾರಾಸಿಟಮಲ್ ಮಾತ್ರೆ ತಗೊಳ್ತೀವಿ, ಇಲ್ಲ ಅಂದ್ರೆ ಯಾವ್ದು ಡೋಲೋ 65 ತಗೊಳ್ತೀವಿ. ಆದ್ರೆ ಅಪ್ಪಾಜಿ ಸೂಕ್ಷ್ಮವಾಗಿ 1 ವಿಳ್ಯದೆಲೆಯಲ್ಲಿ ನಿಮ್ಗೆ ಔಷಧಿ ಹೇಳಿದ್ದಾರೆ. ಆದ್ರೆ ನಿಮ್ಮ ನಂಬಿಕೆನೆ ನಿಮ್ಮನ್ನ ಹುಷಾರ್ ಮಾಡುತ್ತೆ. ನೀವು ನಂಬಬೇಕು. ನಿಮ್ಮ ನಂಬಿಕೆಯಲ್ಲಿ ನೀವೇನ್ ಕೆಲಸ ಮಾಡ್ತೀರಾ ಆ ಕೆಲಸ ಆಗುತ್ತೆ ಅಲ್ವಾ ಅಪ್ಪಾಜಿ? ಹಿಂಗ ಕೆಮ್ಮ ಅಂತ ತಿಳ್ಕೊರಿ. ಅಂದ್ರೆ ತುಳಸಿ ದಿನ ಬೆಳಿಗ್ಗೆ ಎದ್ದು ಮಕ್ಕ ತಕೊಂಡ್ ಹಾಳಗಳ್ಳೆ ಅಂದ್ರೆ ಏನು ಚಾ ಕುಡಿಬಾರ್ದ್ರಿ, ನೀರ್ ಕುಡಿಬಾರ್ದು. ಅದನ್ನ ತಗೊಂಡು ತೊಳ್ಕೊಂಡು ಸ್ವಲ್ಪ ದಿನ 1 ವಾರ 4-5 ದಿನ ತಿನ್ಬಿಟ್ರೆ ಕ್ರಮೇಣ ಕಡಿಮೆ ತಗೋತಾರೆ. ನೋಡಿ, ಅಪ್ಪಾಜಿ ಅವರು ಗಾಯಕರು ಹೌದು, ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆನೂ ಅವ್ರ ನಾಲೆಜ್ ಅನ್ನ ಬೆಳೆಸ್ಕೊಂಡಿದ್ದಾರೆ. ಅಪ್ಪಾಜಿ, ಹಂಗಾರೆ ನಿಮ್ಗೆ ಗೊತ್ತಿಲ್ದೇ ಇರೋ ವಿಷಯ ಯಾವ್ದು ಇಲ್ಲ ಅನ್ಕೊಂತೀನಿ ಅಲ್ವಾ? ಗೊತ್ತಿದ್ದ ಗೊತ್ತೈತಿ ಅಂತ ಹೇಳ್ರಿ, ಗೊತ್ತಿಲ್ಲದ ಏನ್ ಹೇಳ್ತೀನಿ. ಈಗ ನೀವು ಫೋನ್ ಅದು ಮಾಡ್ತೀರಾ ನಿಮ್ಮೆಲ್ಲ ಸ್ನೇಹಿತರಿಗೆಲ್ಲ? ಹ್ಞೂ. ಹೇಗ್ ಮಾಡ್ತೀರಾ ಫೋನ್ ಮಾಡೋದಾದ್ರೆ? ಮಾಡ್ತೇನ್ರಿ. ಅದೇ ಹೇಗೆ? ನಮ್ ನಂಬರ್ ಹೇಳಿದ್ರೆ ಅವ್ರು ನೆನ್ಪಿಟ್ಕೊಳ್ತಾರೆ. ಓ, ಕಂಪ್ಯೂಟರ್ ಹಂಗಾರೆ ನಾವೆಲ್ಲ ಮನೆ ಮುಂದೆ ಟೇಬಲ್ ಮೇಲೆ ಇಟ್ಕೊಂಡ್ರೆ ಅಪ್ಪಾಜಿ ತಲೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮತ್ತೆ ಇನ್ನು ನಿಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ,
ನಿಮ್ಗೆ ಈಗ ಮಕ್ಳಿದಾರೆ ಅಂದ್ರೆ ಮಕ್ಳ ಹೆಸರುಗಳು ಹೇಳ್ತೀರಾ? ಹೌದ್ರಿ ಹೇಳ್ತೇನೆ. ಹಾ ಹೇಳಿ. ಹೆಣ್ಮಕ್ಳ ಹೆಸರು ದ್ಯಾಮಕ್ಕ ರೀ, ಹಾ ದ್ಯಾಮವ್ರಿ. ಎರಡನೇದವ ಗುರುನಾಥ ರೀ, ಗುರುನಾಥ, ಮೂರನೇದವ ಮಂಜೂರಿ, ಮಂಜುನಾಥ್, ನಾಲ್ಕನೇದವ ಚನ್ನಬಸಪ್ಪ ರೀ. ನೋಡ್ರಿ ಎಲ್ಲಾ ದೇವ್ರ ಹೆಸರುಗಳನ್ನೇ ಇಟ್ಟಿದಾರ ಅವರು. ಈಗಿನವ್ರ ಹಂಗೆ ಇಟ್ಟಿಲ್ಲ. ಯಾಕಂದ್ರೆ ದೇವ್ರ ಹೆಸರು ಯಾಕೆ ಇಡ್ತೀವಿ ಅಂದ್ರೆ ಆ ದೇವ್ರ ಹೆಸರುಗಳನ್ನ ನಾವು ಮನೆಯಲ್ಲಿ ಕರಿತೀವಿ. ಈಗ ನಾವು ಒಬ್ರಿಗೆ ಹೆಸರು ಇಟ್ಟಿದೀವಿ ಅಂದ್ರೆ ನಿಮ್ಗೆ ಇದನ್ನ ಹೇಳ್ತೀನಿ ನೋಡಿ, ಯಾಕೆ ದೇವ್ರ ಹೆಸರು ಇಡಬೇಕು. ನಾವೀಗ ದೇವ್ರನ್ನ ಪ್ರತಿ ನಿಮಿಷ ಕರ್ತಾ ಚೆನ್ನಾಗಿರಲ್ಲ, ದೇವ್ರಿಗೂ ಬೇಜಾರಾಗ್ಬಿಡುತ್ತೆ. ಆದ್ರೆ ಮನೆಯಲ್ಲಿ ಆ ದೇವ್ರ ಹೆಸರುಗಳನ್ನ ಕರಿತೀವಲ್ಲ, ಒಂದು ಪಾಸಿಟಿವ್ ಎನರ್ಜಿ, ಅಂದ್ರೆ ಇಲ್ಲಿ ಒಂದು ಶಕ್ತಿ ರೂಪ ಆಗುತ್ತೆ. ಹಾಗಾಗಿ ಮಕ್ಕಳುಗಳಿಗೆ ದೇವರ ಹೆಸರುಗಳನ್ನ ಇಟ್ಟು ಆ ದೇವ್ರ ಹೆಸರನ್ನ ಕೆಡಿಸಬಾರ್ದು. ದೇವ್ರ ಹೆಸರು ಮಲ್ಲಿಕಾರ್ಜುನ ಅಂತ ಮಲ್ಯ ಅನ್ನೋ, ಬಸವರಾಜ ಬಸವಣ್ಣ ಅಂತ ಬಸ್ಯ ಅನ್ನೋದು, ಹಿಂಗ್ ಮಾಡ್ಬಾರ್ದು. ಆ ಪೂರ್ತಿ ಹೆಸರನ್ನ ಕರೆದಾಗ ಆ ಒಂದು ಶಬ್ದ ಇರುತ್ತಲ್ಲ, ಕರೆಯೋ ಶಬ್ದ, ಆ ಶಬ್ದದಲ್ಲಿ ಒಂದು ತರಂಗಗಳು ಸೃಷ್ಟಿ ಆಗತ್ತೆ. ಆ ತರಂಗಗಳು ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ. ನೀವು ಅದಕ್ಕೆ ಜಗಳ ಆಡ್ಬೇಡ್ರಿ, ಹಾಯ್ ಅನ್ಬೇಡ್ರಿ, ನಿಟ್ಟುಸಿರು ಬಿಡ್ಬೇಡ್ರಿ. ಯಾಕಂತಾರೆ ಅಂದ್ರೆ ಅದು ಮನೆಯಲ್ಲಿ ಒಂದು ನೆಗೆಟಿವಿಟಿ. ಈಗ ಸ್ಮಶಾನಕ್ ಹೋದಾಗ ಅಲ್ಲಿ ನಿಮ್ಗೆ ಬಹಳ ಹೊತ್ತು ಇರಕ್ಕ ಮನ್ಸು ಬರಲ್ಲ. ಯಾಕೆ ಹೇಳಿ? ಅಲ್ಲೆಲ್ಲ ಜನ ಅತ್ತು ದುಃಖ ಮಾಡ್ಕೊಂಡು ನರಳಾಡಿ ಅವ್ರು ಹೋಗಿರ್ತಾರೆ. ಸೊ ಅದೇ ಇರುತ್ತೆ ಅಲ್ಲಿ. ಈಗ ಅದೇ ದೇವಸ್ಥಾನಕ್ ಹೋದ್ರೆ ಯಾಕಪ್ಪಾಜಿ ಆಮೇಲೆ ದೇವರ ಮಂತ್ರಗಳಿರ್ತವೆ, ದೇವರ ಪ್ರಾರ್ಥನೆಗಳಿರ್ತವೆ. ನೋಡಿ, ನಾನು ನನ್ನ ಏಜಿಗ 39 ನಡೀತಾ ಇದೆ. ನಾನು ಯಾಕೆ ಇದನ್ನೆಲ್ಲ ಹೇಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ಪಿರಿಚುಯಾಲಿಟಿ ಬಗ್ಗೆ ಅಂದ್ರೆ, ಇವ್ರ ಜೊತೆಗೆ ಇದ್ದು ನನ್ನ ಮೆದುಳು ಏನಾಗ್ಬಿಟ್ಟಿದೆ, ಇವ್ರ ಏಜಿಗೆ ಹೋಗ್ಬಿಟ್ಟಿದೆ ಅಲ್ವಾ ಅಪ್ಪಾಜಿ? ಸೊ ಹಂಗಾಗಿ ನಾನು ಅಪ್ಪಾಜಿ ಅನ್ಕೊಂಡು ಇವ್ರ ಜೊತೆಲೆ ಕುತ್ಕೊಂಡ್ಬಿಟ್ಟಿದೀನಿ. ಮನೇಲಿ ಬೈತಾರೆ, ಇನ್ನು ಬಂದಿಲ್ಲ ನಮ್ಮಮ್ಮ ಅಂತ. ನನ್ ಮಕ್ಳೆಲ್ಲ ಸ್ಕೂಲ್ ಹೋಗೋರು. ಸೊ ಅಂದ್ರೂನು ನಿಮ್ ಜೊತೆಲಿ ಕಳೀತಾ ಇದೀನಿ ಒಂದ್ ಕ್ಷಣ ನಿಜವಾಗ್ಲೂ ತುಂಬಾ ಅಮೂಲ್ಯವಾದದ್ದು. ನಾವು ಕಂಪ್ಯೂಟರ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ವಿಡಿಯೋ ನೋಡ್ಕೊಂಡು, ಆದ್ರೂ ನೀವು ನಮ್ಗ ನಮ್ಮ ಮನೆಗೆ ಬಂದಿದ್ದು ನಮ್ಗೆ ಬಾಳ ಹಿಡ್ಸೈತ್ರಿ. ನಮ್ ಕೂಡ ಮಾತಾಡಕತ್ತಿದ್ ಹಿಡ್ಸೈತ್ರಿ, ಹಾಡಿದ್ ಹಿಡ್ಸೈತ್ರಿ. ನಮ್ಗೆ ಅದೇನೋ ದೇವ್ರು ಇಲ್ಲಿ ನಮ್ಮನ ನಿಮ್ಮನ್ನ ಭೇಟಿ ಆಗ್ಬೇಕಂತೇಳಿ ನೋಡೋಣ ಬಂದಾಗ ಪೂಜೆ ನೋಡ್ರಿ ಎಲ್ಲ ಮಾಡಿ ಹೋದ್ ಜನ್ಮದಾಗ ನಾವೆಲ್ಲ ಜೊತೆಲಿ ಆಟ ಆಡಿದೀವಿ ಅನ್ಸುತ್ತೆ, ಅದಕ್ಕೆ ಕುತ್ಕೊಂಡಿದೀವಿ. ಯಾಕಂದ್ರೆ ನೋಡ್ರಿ, ಅವ್ರು ಹಾಡೋದನ್ನ ಕೇಳ್ಬೇಕಂದ್ರೆ ಅದು ಖುಷಿ ಆಗ್ತದೆ. ಆಮೇಲೆ ನಿನ್ನೆ ಅಂದ್ರೆ ನಾವು ಧಾರವಾಡದಿಂದ ಒಂದು 4 ಗಂಟೆಗೆ ಬಿಟ್ಟೆ. ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಧಾರವಾಡದಲ್ಲಿ ಮಳೆ. ನನಗೆ ಇವ್ರ ಪ್ರೋಗ್ರಾಮ್ ಅವರು ಫೋನೇ ಮಾಡಿಲ್ಲ. ಆಮೇಲೆ ಫೋನ್ ಮಾಡಿ ಬರಕ್ ಹೇಳಿದ್ರು. ನಾನು ಹುಬ್ಳಿಗ್ ಬಂದು ಹುಬ್ಳಿ ಬಸ್ ಸ್ಟಾಂಡ್ ಇಂದ ಇವ್ರ ಊರ್ಗ್ ಹೋಗೋ ಬಸ್ ಹತ್ತಿದೀನಿ. ಎಂತ ಕಾಮಿಡಿ ಅಂದ್ರೆ, ನಾನ್ ಬಸ್ ಹತ್ಬಿಟ್ಟು ಮಿಶ್ರಿಕೋಟೆ ಆದ್ಮೇಲೆ ಅಂಚಿಟ್ಗೆರೆ ಬರುತ್ತಾ, ಅಂಚಿಟ್ಗೆರೆ ಆದ್ಮೇಲೆ ಇದು ಬರುತ್ತಾ ಅಂತ ನಾನ್ ಕೇಳ್ಕೊತಾ ಇದೀನಿ. ಯಾಕಂದ್ರೆ ಫೋನ್ ಮಾಡಿ ಹೇಳ್ಬೇಕು ಅಂತ. ಸೊ ಅವಾಗ ನನ್ ಪಕ್ಕದಲ್ಲಿ ಒಬ್ರು ಅಮ್ಮ ಕೂತಿರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಅದೆಲ್ಲ ಈ ರೂಟಿಗೆ ಬರಲ್ಲ, ಇದು ಏನು ಎಂತ ಊರದು, ಚೆನ್ನಪ್ಪುರ ಹೋಗೋ ದಾರಿ. ಸೊ ನಾನು ಅವಾಗ ಖುಷಿ ಆದೆ, ಓ ಯಾರೋ ಆ ಊರಿಗೆ ಒಬ್ರು ಹೋಗೋರು ನನ್ಗೆ ಪರಿಚಯ ಆದ್ರು. ಯಾಕಂದ್ರೆ ಕೇಳ್ಬೇಕು, ಸುಮ್ಮನೆ ನಾವ್ ಕುತ್ಕೊಂಡು ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಹೋದ್ರೆ ನಾವ್ ಎಲ್ಲೋ ಇಳಿತೀವಿ ನಮ್ಗೆ ಗೊತ್ತಿರಲ್ಲ. ಒಬ್ರಿಗೆ ಕೇಳ್ಕೊಬೇಕು, ಒಬ್ರಲ್ಲ ಇಬ್ರಿಗೆ ಕೇಳಿ, ಏನ್ ತೊಂದ್ರೆ ಇಲ್ಲ. ಸೊ ನಾನು ಅಮ್ಮನ್ ಕೇಳ್ದೆ, ನಾನು ಚೆನ್ನಪುರಕ್ಕೆ ಹೋಗ್ಬೇಕು, ನಾನು ಗೋಕುಲ್ ರಾಜ್ ಅವ್ರು ಇದಾರಲ್ಲ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಅಂದ ತಕ್ಷಣ ಅವ್ರು ಹೇಳಿದ ಒಂದೇ ಮಾತು, ಗೋಕುಲ್ ರಾಜ್ ಅವರು ನಮ್ ತಮ್ಮ ಅಂತ ಹೇಳಿದ್ರು. ಸೊ ಅಬ್ಬಾ, ಒಬ್ರು ಯಾರೋ ಪರಿಚಯದವ್ರು ಸಿಕ್ರು. ಇನ್ನೂ ವಿಚಿತ್ರ ಅಂದ್ರೆ, ನಾನ್ ಡೈರೆಕ್ಟ್ ನನ್ ಬಸ್ಸಲ್ಲಿ ನನ್ ಜೊತೆಲಿ ಕುತ್ಕೊಂಡು ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಹಸ್ಬೆಂಡೇ ಅಪ್ಪಾಜಿ ಅವರು. ಸೊ ಅದಕ್ಕೆ ಹೇಳೋದು, ಒಳ್ಳೇದು ಮನಸ್ಸಿನಿಂದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸೊ ಆದಷ್ಟು ಜನರ ಹತ್ರ ಮಾತಾಡೋದು ಒಳ್ಳೇದು. ಸೊ ನಾನು ಇಷ್ಟು ದಿನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ, ಕಾರ್ಯಕ್ರಮಗಳ ಲೈವ್ ಬಿಡ್ತಾ ಇದ್ದೆ, ನಾನು ಚಲನಚಿತ್ರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ, ಹಾಡಿನ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಇದ್ದೆ. ಬಟ್ ಮೊನ್ನೆಯಿಂದ ನಾನು ಅನ್ಕೊಂತಾ ಇದ್ದೆ, ಒಂದು ಸಂದರ್ಶನ ಮಾಡೋಣ, ಯಾರ್ದಾದ್ರೂ ಸಂದರ್ಶನ ಮಾಡೋಣ ಅಂತ. ಸೊ ಪ್ರಥಮವಾಗಿ ನಾವು ಅಪ್ಪಾಜಿ ಮಾಡಿದ್ವಿ. ಇವರು ದೇವಪ್ಪ ದುರ್ಗದ ಅಂತ ಹೇಳಿ. ಸೊ ತುಂಬಾ ಒಳ್ಳೆ ಗಾಯಕರು. ಇವ್ರಿಗೆ ಆಕಾಶವಾಣಿಗೆ ಕರೆಯೋದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅಪ್ಪಾಜಿ ಒಂದು FM ಕೇಳಿದಾರೆ, ನೋಡ್ತೀನಿ, FM ನಾನು ಕೊಡ್ಸಕ್ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರ್ಲಿ. ಹಳೆ ಕಲಾವಿದರನ್ನ ಗುರುತಿಸಿ, ಹಳೆ ಕಲಾವಿದರನ್ನ ಬೆಳೆಸಿ, ಆ ಕಲೆಗಳನ್ನ ಉಳಿಸೋದಕ್ಕೆ, ಆ ಸಂಸ್ಕೃತಿನ ಉಳಿಸೋದಕ್ಕೆ ನಾವು ಪ್ರಯತ್ನ ಪಡೋಣ. ಸೊ ನೀವೆಲ್ಲ ಇದುವರೆಗೂ ಕಾರ್ಯಕ್ರಮ ನೋಡಿದಕ್ಕೆ, ನಮ್ಮ ಸಂದರ್ಶನ ನೋಡಿದಕ್ಕೆ ಥ್ಯಾಂಕ್ ಯು. ಮತ್ತೆ ನಾನು ಭೇಟಿ ಆಗ್ತೀನಿ ಸಮಯ ಸಿಕ್ಕಾಗ ಅಪ್ಪಾಜಿ ಅವ್ರ ಜೊತೆಲಿ. ಮತ್ತೆ ನಾನು ಒಂದು ಸಂದರ್ಶನ ಮಾಡ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.
ನಮಸ್ಕಾರ.